ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ಏನು ಮಾಡಬೇಕೆಂದು ನಾನು ಹೇಳುತ್ತೇನೆ. ಶಾಂತವಾಗು. ನನ್ನ ಮಾರ್ಗದರ್ಶನವನ್ನು ನಾನು ನೀಡುತ್ತಲೇ ಇರುತ್ತೇನೆ. ನನ್ನ ಸಂದೇಶಗಳು ನಿನಗೆ ಸಿಗುತ್ತಲೇ ಇರುತ್ತವೆ. ಮನಸ್ಸನ್ನು ಶಾಂತವಾಗಿಸು. ನನ್ನ ಸಂದೇಶಗಳನ್ನು ಕೇಳಿಸಿಕೋ. ಒಂದೊಂದಾಗಿ ನಿನಗೆ ಪರಿಹಾರಗಳೇ ಸಿಗುತ್ತವೆ. ನಿನ್ನ ಕಷ್ಟಗಳ ಪರಿಹಾರವಾಗಿದೆ ಎಂದು ನಂಬು. ನಿನ್ನ ಜೀವನದಲ್ಲಿರುವ ನಿನಗೆ ಸಂತೋಷವನ್ನು ನೀಡುವ ವಿಷಯಗಳಿಗೆ ದೇವರಿಗೆ ಕೃತಜ್ಞತೆಯನ್ನು ನೀಡು. ಸಮಸ್ಯೆಗಳ ಪರಿಹಾರಕ್ಕಾಗಿ ಎಂದಲ್ಲದೆ ನನ್ನಲ್ಲಿ ಶರಣಾಗಲು ಸಚ್ಚರಿತೆಯನ್ನು ಒಮ್ಮೆ ಓದಿ ನೋಡು. ನಿನ್ನ ಜೀವನದ ಸುಖಗಳಿಗೆ ಕೃತಜ್ಞತೆಯನ್ನು ನೀಡಲು ಓದಿ ನೋಡು. ನಾನು ನಿನಗೆ ಗುರುವಾಗಿ ಸಿಕ್ಕಿರುವುದಕ್ಕಾಗಿ ಓದಿ ನೋಡು. ನಿನ್ನ ಕಷ್ಟಗಳನ್ನು ಮರೆತು ನನ್ನಲ್ಲಿ ಒಂದಾಗಲು ಓದಿ ನೋಡು. ನನ್ನ ಪವಾಡ ಸ್ವತಃ ನೀನೇ ಎಂದು ನಂಬು. ನಿನ್ನಂತಹ ಪವಾಡವನ್ನು ನಡೆಸಿರುವ ನನಗೆ ನಿನಗೋಸ್ಕರ ಪವಾಡಗಳನ್ನು ನಡೆಸುವುದು ಕಷ್ಟವೇ? ಚಿಂತೆಗಳನ್ನು ಬಿಡು. ನಿನಗೋಸ್ಕರ ಒಳ್ಳೆಯದನ್ನೇ ಬಯಸುವವರು, ನಿನ್ನ ಪ್ರೀತಿಗೋಸ್ಕರವೇ ಕಾದುಕೊಂಡಿರುವ ನನ್ನ ಮಕ್ಕಳ ಮನಸ್ಸಿಗೆ ನಿನ್ನಿಂದ ನೆಮ್ಮದಿಯುಂಟಾಗಲಿ. ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ. ನಿನ್ನಿಂದ ಎಲ್ಲ ಸಾಧ್ಯ. ನನ್ನ ಮಗುವೆ, ಎಲ್ಲಿ ಯಾರು ಯಾವಾಗ ಇರಬೇಕೋ ಇರುತ್ತಾರೆ. ನಿನ್ನ ಜೀವನವನ್ನು ನನ್ನ ಕೈಯಲ್ಲಿ ಒಪ್ಪಿಸಿಬಿಟ್ಟ ಮೇಲೆ ನೀನು ಸಂತೋಷವಾಗಿರು. ನಾನು ನಿನಗೆ ಎಲ್ಲ ನೀಡುತ್ತೇನೆ. ನಿನ್ನ ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.